ರವಿ, ಈ ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ ಮತ್ತು ಬಿ ಪಿ ಹರೀಶ್, ಪ್ರಮುಖವಾಗಿ ಜಿ ಎಂ ಸಿದ್ದೇಶ್ವರ್, ಇವರೆಲ್ಲರೂ ಕೂಡ ಯತ್ನಾಳ್ರ ಜೊತೆ ಗುರುತಿಸ್ಕೊಂಡಿದ್ರು. ಪ್ರಾಯಶಃ ನನಗನ್ಸುತ್ತೆ ಬಿ ಜೆ ಪಿ ಹೈಕಮಾಂಡ್ ಯತ್ನಾಳ್ರ ಉಚ್ಚಾಟನೆಗೆ ಇಷ್ಟು ಸಮಯ ತೆಗೆದುಕೊಂಡಿದ್ದು ಅವರ ಹಿಂದೆ ದಿನದಿಂದ ದಿನಕ್ಕೆ ಕೆಲ ನಾಯಕರು ಸೇರ್ತಾ ಹೋದರು ಅನ್ನುವ ಕಾರಣಕ್ಕೋಸ್ಕರ, ಮತ್ತು ಇವತ್ತು ಕರ್ನಾಟಕದ ಬಿ ಜೆ ಪಿಯಲ್ಲಿ ಒಂದು ಗಟ್ಟಿ ನಾಯಕತ್ವ ಯಡಿಯೂರಪ್ಪನವರ ರೀತಿ ಇಲ್ಲ ಅನ್ನುವ ಕಾರಣಕ್ಕೋಸ್ಕರ ಈಗ ಆ ನಾಯಕರ ಅಂಬೋಣ ಏನು? ನನಗನ್ಸುತ್ತೆ ಅವ್ರು ನಿನ್ನೆ ಸಂಜೆಯಿಂದ ಬಂದು ಯಾರೂ ಕ್ಯಾಮ್ರಾಗೆ ಮಾತಾಡ್ತಾ ಇಲ್ಲ. ಅದಕ್ಕೆ ಪ್ರಮುಖ ಕಾರಣ ಉಚ್ಚಾಟನೆ ನಿರ್ಧಾರ ಆದಾಗ ನೀವು ಅದರ ಪರವಾಗಿ ಮಾತನಾಡಿದ್ರು ಕಷ್ಟ, ಅದರ ವಿರುದ್ಧವಾಗಿ ಮಾತನಾಡಿದ್ರು ಕಷ್ಟ ಅನ್ನುವ ಕಾರಣಕ್ಕೋಸ್ಕರ. ಬಟ್ ಆಫ್ ದಿ ರೆಕಾರ್ಡ್ ಆ ನಾಯಕರು ಏನು ಹೇಳ್ತಿದ್ದಾರೆ? ಕುಮಾರ್ ಬಂಗಾರಪ್ಪ, ಪ್ರತಾಪ್ ಸಿಂಹ, ಜಿ ಎಂ ಸಿದ್ದೇಶ್ವರ್, ಬಿ ಪಿ ಹರೀಶ್, ರಮೇಶ್ ಜಾರಕಿಹೊಳಿ, ಈ ನಾಯಕರ ಒಟ್ಟಾರೆ ಅಭಿಪ್ರಾಯ ಏನಿದೆ? ಪ್ರಶಾಂತ್, ಕೆಲವ್ರ ಜೊತೆ ಮಾತಾಡಿದೆ ನಾನು. ಇವತ್ತು ಕುಮಾರ್ ಬಂಗಾರಪ್ಪ ಇರ್ಬೋದು, ಪ್ರತಾಪ್ ಸಿಂಹ ಇರ್ಬೋದು, ಅದೇ ರೀತಿ ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಮಾಧ್ಯಮಗಳಿಗೆ ಹೇಳಿಕೆಗಳನ್ನು ಕೊಡ್ತಾರೆ ಎನ್ನುವಂಥ ಮಾಹಿತಿಗಳು ಬರ್ತಾ ಇದ್ದಾವೆ. ಯಾಕೆಂದರೆ ನಿನ್ನೆ ಅವರು ಎಲ್ಲರೂ ಕೂಡ ಮಾತನಾಡ್ಕೊಂಡಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಹಿಂದೆ ಸರಿಬಾರ್ದು, ಅಂದರೆ ಯತ್ನಾಳ್ ಅವರ ಉಚ್ಚಾಟನೆಯನ್ನು ಮಾಡಿದಾಕ್ಷಣ ನಾವು ಸುಮ್ಮನೆ ಆದರೆ ನಾಳೆ ಕಾರ್ಯಕರ್ತರಿಗೆ ಬೇರೆ ಮೆಸೇಜ್ಗಳು ಹೋಗ್ತವೆ, ನಮ್ಮನ್ನು ಹಿಂದುತ್ವದ ಹಿನ್ನೆಲೆಯಲ್ಲಿ ಇಷ್ಟಪಡುವಂಥ ಕಾರ್ಯಕರ್ತರಿಗೆ ಬೇರೆ ಮೆಸೇಜ್ ಹೋಗ್ತವೆ. ಹೀಗಾಗಿ ಯತ್ನಾಳ ಪರವಾಗಿ ನಾವು ಮಾತಾಡೋಣ ಹೇಳುವಂಥ ಚರ್ಚೆ ಮಾತನಾಡುವ ಅರ್ಥ ಏನಾಗಿ ಲಿಪ್ ಸಿಂಕಿಗೆ ಇವತ್ತೇನೋ ಒಂದು ಹೇಳಿಕೆ ಕೊಟ್ಬಿಟ್ರು, ಆಗಬಾರ್ದಿತ್ತು, ವಿಷಾದ ವ್ಯಕ್ತಪಡಿಸಿದ್ರು, ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ಅವರು ಪರವಾಗಿ ನಿಲ್ತಾರೆ ಅಂತಂದರೆ ನಾಳೆ ಅವರು ಕೂಡ ಪಾರ್ಟಿಯಿಂದ ಹೊರಗಡೆ ಹೋಗ್ಲಿಕ್ಕೆ ತಯಾರಿದ್ದಾರಾ? ಯತ್ನಾಳ್ರು ಎಷ್ಟು ಮುಂದಕ್ಕೆ ಹೋಗ್ಲಿಕ್ಕೆ ತಯಾರಿದ್ದಾರೆ? ಯಾಕಂದರೆ ನೋಡಿ, ಯತ್ನಾಳ್ರು ನಿನ್ನೆ ಅವರ ಆತ್ಮೀಯರ ಬಳಿ ಹೇಳ್ಕೊಂಡಿದ್ದಾರೆ, ನಾನು ಮುಕ್ತನಾದೆ, ನನಗೇನು ಬೇಕು ಅದನ್ನು ಮಾಡ್ಕೊಳ್ತೀನಿ ಅಂತ. ಅವರ ಹಿಂದೆ ಹೋಗಲಿಕ್ಕೆ ಈ ಏನೊಂದು ಬಣ ಇದೆ, ಒಂದು ಹೊಸ ಬಣ ಫಾರ್ಮ್ ಆಗಿತ್ತು, ಆ ನಾಯಕರು ತಯಾರಾಗಿದ್ದಾರಾ ಅಥವಾ ಅದು ಹೇಳಿಕೆಗಳಿಗೆ ಮಾತ್ರ ಸೀಮಿತರಾಗ್ತಾರ? ಆರಂಭದಲ್ಲಿ ಇದು ನೋಡ್ತಾ ಹೋದರೆ ಪ್ರಶಾಂತ್, ನೀವು ಹೇಳಿದಂತೆ ಕೇವಲ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗುವಂಥ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಮುಂದೆ ಇದೇ ರೀತಿಯ ಹೋರಾಟವನ್ನು ಮಾಡುವ, ಇದೇ ರೀತಿಯ ಏನು ವಕ್ಫ್ ವಿಚಾರದ ಹೋರಾಟಗಳು, ಹಿಂದುತ್ವದ ಪರವಾಗಿ ಹೋರಾಟಗಳು ಏನು ಮಾಡಿದರು, ಆ ರೀತಿಯ ಹೋರಾಟಗಳ ಮಾಡುವ ಸಾಧ್ಯತೆಗಳು ಕಡಿಮೆ. ಭಾಳ ಗಮನಿಸಬೇಕಾದ ಅಂಶ ತಮಗೂ ಕೂಡ ಗೊತ್ತಿರುತ್ತೆ ಅಂತ ಅಂದ್ಕೊಳ್ತೇನೆ. ಕಳೆದ ಯಾವಾಗ ಯಡಿಯೂರಪ್ಪನವರ ಜಾತಿಯ ವಿಚಾರ ಪ್ರಶ್ನೆ ಆಯಿತು, ಅಥವಾ ಯಡಿಯೂರಪ್ಪನವರ ವಿರುದ್ಧವಾಗಿ ಅವರು ಬೇರೆ ಬೇರೆ ಶಬ್ದಗಳನ್ನು ಬಳಸಿದರು ಯತ್ನಾಳ್ ಅವರು, ಆಗ ಯತ್ನಾಳ್ ಅವರ ಟೀಮಲ್ಲಿ ಕೆಲವೊಂದಿಬ್ಬರು ನಾಯಕರುಗಳು ಯತ್ನಾಳ್ ಅವರಿಗೆ ತುಂಬ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿದ್ದರು. ಇನ್ನು ಮುಂದೆ ನಮಗೂ ನಿಮಗೆ ಯಾವುದೇ ಸಂಬಂಧ ಇಲ್ಲ, ನಿಮಗೆ ಇಷ್ಟ ಬಂದ ರೀತಿಯಲ್ಲಿ ನೀವು ಮಾತಾಡ್ತಾ ಹೋಗಿ, ನಾವು ಯಾವುದೇ ನಿಮ್ಮ ಹೇಳಿಕೆಗಳನ್ನು ಸಮರ್ಥನೆಯೂ ಮಾಡ್ಕೊಳ್ಳೋದಿಲ್ಲ, ನಾವು ನಿಮ್ಮ ಪರವಾಗಿ ಮಾತನಾಡೋದಿಲ್ಲ ಹೇಳುವಂಥ ಮಾತುಗಳನ್ನು ಅವರು ಇಂಟರ್ನಲ್ ಸಭೆಯಲ್ಲಿ ಆಗಿದ್ವು. ಅಂದರೆ ಯತ್ನಾಳ್ ಅವರ ಬರಬರ್ತಾ ಅವರ ಹೇಳಿಕೆಗಳ ಬಗ್ಗೆ ಅವರ ಟೀಮಲ್ಲಿರುವವರಿಗೆ ಸಾಕಷ್ಟು ನೋವುಗಳಾಗಿದ್ವು. ಹೀಗಾಗಿ ಪ್ರಶಾಂತ್, ಬಹುತೇಕ ಯತ್ನಾಳ್ ಅವರ ಹೇಳಿಕೆಗಳನ್ನು, ಉಚ್ಚಾಟನೆಯನ್ನು ಇವತ್ತು ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಗಬಹುದು, ಇದನ್ನು ಮತ್ತೆ ತೀವ್ರವಾಗಿ ತೆಗೆದುಕೊಂಡು ಹೋಗ್ತಾರೆ ಹೇಳುವಂಥ ಸಾಧ್ಯತೆಗಳಿಲ್ಲ. ಪ್ರಶಾಂತ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.